ಒಂದು ರಾತ್ರಿ ಏನಾಗುತ್ತೆ ಅಂತ ಹೇಳಿದ್ರೆ, ಆ ಮಣ್ಣಿನ ದಿಬ್ಬ ಕಟ್ಟಿರ್ತಾರಲ್ಲ, ಒಂದು 10-15 ಅಡಿ ದಿಬ್ಬ. ಶಿವಾಜಿ ಮಹಾರಾಜರು ಹೇಳಿರ್ತಾರೆ ಆ ಸೊಸೆಯನ್ನು ನೋಡಿ, ನನ್ನ ತಾಯಿಯು ನಿನ್ನಂತೆ ಸುಂದರವಾಗಿ ಇದ್ದಿದ್ರೆ ನಾನು ಬಹುಶಃ ಸುಂದರವಾಗಿ ಇರ್ತಾ ಇದ್ನೋ. ಹಿಂದವಿ ಸ್ವರಾಜ್ಯ ಅನ್ನುವ ದೇಶಭಕ್ತಿಯ ಕಿಡಿ ಅದು ದೊಡ್ಡ ಜ್ವಾಲೆಯಾಗಿ ಮೊಘಲ ಸುಲ್ತಾನತ್ತ ಅದು ಮೊಘಲ ಸಾಮ್ರಾಜ್ಯವನ್ನ ಕಿಕ್ಕಿ ಹಿಡಿದು ಸುಡುವ ಮೊದಲೇ ಅದನ್ನ ಕಿಡಿಯನ್ನು ನಂದಿಸಬೇಕು. ಶಿವಾಜಿ ಮಹಾರಾಜರು ಸಿಂಹಾಸನದಿಂದ ಕೆಳಗೆ ಹಿಡಿದು ಚಪ್ಪಾಳೆ ತಪ್ಪಿಟ್ಟು ಫಿರಂಗೋಜಿ ನರ್ಸಾಲನ್ನ ಚಪ್ಪಾಳೆ ಹಿಡಿದು ಮೆಚ್ಚುಗೆ ತೋರಿಸ್ತಾರೆ. ವಾಹ್, ಎಂಥ ಧೈರ್ಯ ನನಗೆ. ಶಿವಾಜಿ ಮಹಾರಾಜರು ಸೋತರು, ಆದರೆ ಮಾನಸಿಕವಾಗಿ ಗೆದ್ದರು. ಹೇಗಂತ ಹೇಳಿದ್ರೆ, ಇದು ಸೂಕ್ಷ್ಮತೆ. ಮಾನಸಿಕವಾಗಿ ಇವನು ಶಾಯಿಸ್ತಾ ಖಾನ್ ಒಂಥರ ಹುಚ್ಚಿನ ಥರ ಆಗಿರ್ತಾನೆ. ಇದು ಮಣ್ಣಿನ ಗೋಡೆ. ಯುದ್ಧ ಶುರುವಾಗುತ್ತೆ. ಫಿರಂಗೋಜಿ ಬಿಟ್ಕೊಡಲ್ಲ. 1 ಗಂಟೆಯಲ್ಲಿ 2 ಗಂಟೆಯಲ್ಲಿ ನಾನು ಕೋಟೆಯನ್ನು ಗೆಲ್ತೀನಿ ಅಂತ ಬಂದವನಿಗೆ, ಇದು ಸತಾರಾ, ಪುಣೆ, ನಾಸಿಕ್ ಹೋಗುವ ಮಾರ್ಗದಲ್ಲಿ ಬರುವ ಈ ಒಂದು ಕೋಟೆಯನ್ನು ಗೆಲ್ಲಲಿಕ್ಕೆ ಶಾಯಿಸ್ತಾ ಖಾನನಿಗೆ ಸಾಧಾರಣ ಒಂದು 60 ದಿನಗಳು ಬೇಕಾಗುತ್ತೆ. ಎಂಥ ಹಠಮಾರಿತನ ನೋಡಿ. ಅದು ಫಿರಂಗೋಜಿ ನರ್ಸಾಲ ಏನು ಮಾಡ್ತಾನೆ ಅಂದರೆ, ಇವರು ಕಳಿಸೋ ಫಿರಂಗಿಗೆ ಇವರು ತಪ್ಪಿಸ್ಕೋಬೇಕು. ಅದಕ್ಕಾಗಿ ಕಂದಕ ಹೂಡ್ತಾರೆ, ದೊಡ್ಡ ಕಂದಕ. ಆ ಕಂದಕದಲ್ಲಿ ಅವತ್ತು ಕೂತ್ಕೊಳ್ಳೋದು. ಆ ಕಂದಕದಿಂದ ತೆಗೆದ ಮಣ್ಣು ಕಲ್ಲು ಅದರಿಂದ ಒಂದು ಗೋಡೆ ಥರ ಕಟ್ತಾರೆ. ಈ ಫಿರಂಗಿ ಗುಂಡು ಅದಕ್ಕೆ ತಾಗಿದ್ರೆ ಅದು ಮಣ್ಣಿನ ಗೋಡೆಗೆ ತಾಗುತ್ತೆ, ಮಣ್ಣು ಬೀಳುತ್ತೆ, ವಾಪಸ್ ಮಣ್ಣು ಕಟ್ತಾರೆ. ಇದೇ ಕೆಲಸ. ಮೇಲೆ ಹೇಳೋದು, ಕೂವಿಂದ ಅವ್ರಿಗೆ ಹೊಡೆಯೋದು, ಇವರು ವಾಪಸ್ ಕದ್ದುಕೂರೋದು. ಇದಾಗಿ ಒಂದು ರಾತ್ರಿ ಏನಾಗುತ್ತೆ ಅಂತ ಹೇಳಿದ್ರೆ, ಆ ಮಣ್ಣಿನ ದಿಬ್ಬ ಕಟ್ಟಿರ್ತಾರಲ್ಲ, ಒಂದು 10-15 ಅಡಿ ದಿಬ್ಬ. ಒಂದು ಕಡೆಯಲ್ಲಿ ಮೊಘಲರ ಸೈನಿಕರು ಅದು ದಿಬ್ಬದ ಮೇಲೆ ಮೈ ಚಾಚ್ಕೊಂಡು ಮಲಗಿರ್ತಾರೆ ಒಂದು ರಾತ್ರಿ. ಇನ್ನೊಂದು ಬದಿಯಲ್ಲಿ ಫಿರಂಗೋಜಿ ನರ್ಸಾಲ ಮತ್ತು ಮರಾಠರು ಮಲಗಿರ್ತಾರಂತೆ. ರಾತ್ರಿ ರೆಸ್ಟ್, ನಿದ್ದೆ. ಬೆಳಗ್ಗೆ ಎದ್ದ ತಕ್ಷಣ ವಾಪಸ್ ಗಲಾಟೆ, ವಾಪಸ್ ಯುದ್ಧ. 60 ದಿನಗಳು ಯುದ್ಧ. ಶಿವಾಜಿ ಮಹಾರಾಜರು ಅದಕ್ಕಿಂತ ಮೊದಲು ಏನು ಮಾಡಿರ್ತಾರೆ ಅಂತ ಹೇಳಿದರೆ, ಆದಿಲ್ ಶಾಹಿ ಜೊತೆಗೆ ಶಾಂತಿ ಸಂಧಾನ ಆಗಿರ್ತಾರೆ. ಮುಘಲರಿಗೆ ಒಂಥರ ಹೆದರಿಕೆ. ಆದಿಲ್ ಶಾಹಿ ಮತ್ತು ಶಿವಾಜಿ ಇಬ್ಬರು ಕೈ ಜೋಡಿಸಿದರೆ ಮುಘಲರಿಗೆ ಸ್ವಲ್ಪ ಅಪಾಯ. ಅದಕ್ಕಾಗಿ ಅದು ಆಗದಲ್ಲೇ ನೋಡ್ಕೋಬೇಕು ಒಂದು. ಮತ್ತು ಮರಾಠ ಪ್ರದೇಶವನ್ನು, ಫಾರ್ ಎಕ್ಸಾಂಪಲ್ ನಮ್ಮ ಕಲ್ಯಾಣ, ಉತ್ತರ ಥಾನಾ ಅಥವಾ ಉತ್ತರ ಮಹಾರಾಷ್ಟ್ರದ ಜಾಗದಲ್ಲಿ ಕಲ್ಯಾಣ ಪ್ರದೇಶ ಮುಘಲರ ಕೈಯಲ್ಲಿ ಇರುತ್ತೆ. ಅಲ್ಲಿ ಕಲ್ಯಾಣ ಕೋಟೆ, ಅಲ್ಲಿ ಒಬ್ಬ ಮುಲ್ಲಾ ಅಹಮದ್ ಅಂತ ಒಬ್ಬ ಕಿಲ್ಲೆದಾರ ಇರ್ತಾರೆ. ಅವರ ಸೊಸೆಯನ್ನು ಹಿಡಿದು ಶಿವಾಜಿ ಮಹಾರಾಜರಿಗೆ ನಜರಾನ ಕೊಟ್ಟಿರ್ತಾರೆ. ಆಗ ಶಿವಾಜಿ ಮಹಾರಾಜರು ಹೇಳಿರ್ತಾರೆ ಆ ಸೊಸೆಯನ್ನು ನೋಡಿ, ನನ್ನ ತಾಯಿಯು ನಿನ್ನಂತೆ ಸುಂದರವಾಗಿ ಇದ್ದಿದ್ರೆ ನಾನು ಬಹುಶಃ ಸುಂದರವಾಗಿ ಇರ್ತಾ ಇದ್ನೋ. ಆ ಹೆಂಗಸನ್ನು ತನ್ನ ಜನಾನಕ್ಕೆ ಸೇರಿಸ್ಕೋಬೋದಿತ್ತು, ತನ್ನ ಅಂತಃಪುರಕ್ಕೆ ಸೇರಿಸ್ಕೋಬೋದಿತ್ತು. ಆದರೆ ಪರಸ್ತ್ರೀ ನಾರಿ ಮಾತಾ ಸಮಾನ ಅಂತ ಹೇಳಿಬಿಟ್ಟು ಅದೊಂದು ಬಹಳ ಪ್ರಖ್ಯಾತರಾಗ್ಬಿಡ್ತಾರೆ ಶಿವಾಜಿ ಮಹಾರಾಜರು. ಜನ ಈವನ್ ಮೊಘಲರ ಪಾಳ್ಯದಲ್ಲೂ ಶಿವಾಜಿ ಮಹಾರಾಜರು ಅಂದರೆ ಈ ಒಂದು ಹೆಂಗಸ, ಅಷ್ಟೊಂದು ಚಂದದ ಹೆಂಗಸನ್ನು ಸಹ ತನ್ನ ತಾಯಿ ಅಂತ ಸಂಬೋಧಿಸಿ ಅವಳಿಗೆ ಉಡುಗೊರೆ ಕೊಟ್ಟು ಪಲ್ಲಕ್ಕಿಯಲ್ಲಿ ವಾಪಸ್ ಅವಳ ತವರು ಮನೆ ಕಳಿಸ್ತಾರಲ್ಲ, ಎಂತಹ ಒಂದು ವ್ಯಕ್ತಿತ್ವ ಅಂಥೇಳಿ ತುಂಬ ಜನ ಅವರ ಪರವಾಗಿ ಮರಾಠ, ಮುಘಲರು ಆಳುವಂತಹ ಮಹಾರಾಷ್ಟ್ರದ ಉತ್ತರ ಮಹಾರಾಷ್ಟ್ರದ ಪ್ರದೇಶ ಅಲ್ಲೆಲ್ಲರೂ ಶಿವಾಜಿ ಮಹಾರಾಜರ ಒಂಥರ ಭಕ್ತರಾಗಿಬಿಡ್ತಾರೆ, ಅನುಯಾಯಿಗಳಾಗ್ತಾರೆ. ಅವ್ರಿಗೆ ಎಷ್ಟೋ ಒಂದು ಥರ ಒಂದು ಸಪೋರ್ಟ್ ಸಿಗ್ಲಿಕ್ಕೆ ಶುರುವಾಗುತ್ತೆ, ಜನ ಸಂಘರ್ಷ ಶುರುವಾಗುತ್ತೆ. ಅದು ಆಗದಲ್ಲೇ ಇರೋಕೆ ಮೊಘಲರು ನೋಡ್ಕೋಬೇಕು. ಇಲ್ಲದ್ರೆ ಜನರ ಒಂದು ಸಪೋರ್ಟ್ ಸಿಕ್ಕಿದ್ರೆ ರಾಜಂಗೆ ಅಷ್ಟೇ ಸಾಕು, ಪ್ರದೇಶವನ್ನು ಆರಾಮಾಗಿ ಗೆಲ್ಲಕ್ಕೆ ಸಾಧ್ಯ ಉಂಟು. ಅದಕ್ಕಾಗಿ ಈ ಹಿಂದವಿ ಸ್ವರಾಜ್ಯ ಅನ್ನುವ ದೇಶಭಕ್ತಿಯ ಕಿಡಿ ಅದು ದೊಡ್ಡ ಜ್ವಾಲೆಯಾಗಿ ಮೊಘಲ ಸುಲ್ತಾನತ್ತ ಅದು ಮೊಘಲ ಸಾಮ್ರಾಜ್ಯವನ್ನು ಕಿಕ್ಕಿ ಹಿಡಿದು ಸುಡುವ ಮೊದಲೇ ಅದನ್ನು ಕಿಡಿಯನ್ನು ನಂದಿಸಬೇಕು ಅನ್ನೋ ಒಂದು ಸಾಮಾನ್ಯ ಜ್ಞಾನ ಅವರಿಗೆ ಸಿಕ್ಕಿರುತ್ತೆ.
ಶಾಯಿಸ್ತಾ ಖಾನ್ ಮೂಲತಃ ಇವನು ಇರಾನ್ ಪ್ರದೇಶದವನು, ಪರ್ಷಿಯಾ ಪ್ರದೇಶದವನು, ಪಾರ್ಸಿ ಮಾತಾಡ್ತಾ ಇದ್ದ. ಜಹಾಂಗೀರ್ನ 20ನೆಯ ಪತ್ನಿ ನೂರ್ ಜಹಾನ್ ಅವಳ ಸೋದರಳಿಯ, ಅಥವಾ ಶಹಜಹಾನನ ಪತ್ನಿ ಮಮತಾಜ್ ಮಹಲ್, ಅದು ತಾಜ್ ಮಹಲ್ ಕಟ್ಟಿಸಿದ್ವಲ್ಲ ಅವಳ ಹೆಸರಲ್ಲೇ ಕಟ್ಟಿಸಿದ್ದು. ಶಹಜಹಾನನ ಮಮತಾಜ್ ಮಹಲನ ಸಹೋದರ, ಅಂದರೆ ಔರಂಗಜೇಬ ಮಮತಾಜನ 6ನೇ ಸಂತಾನ. ಹಾಗೆ 4 ಜನ ಅಣ್ಣ ಅಂತ ಬಂದರು, ಅದರಲ್ಲಿ 4ನೇವನು ಔರಂಗಜೇಬ, ಮಮತಾಜನ ಮಗ, ಅಂದರೆ ಶಾಯಿಸ್ತಾ ಖಾನ ಇವನ ಸೋದರ ಮಾಮ. ಹೀಗೆ ಅಂತಃಕಾಲದಲ್ಲಿ ಸಂಪೂರ್ಣವಾಗಿ ತನ್ನ ಔರಂಗಜೇಬನಿಗೆ ಸಪೋರ್ಟ್ ಮಾಡಿದ ಶಾಯಿಸ್ತಾ ಖಾನನನ್ನು ಇವನು ಔರಂಗಜೇಬ ಕಳಿಸ್ತಾನೆ. ಯಾವುದು ಶಿವಾಜಿನ ಕಂಪ್ಲೀಟ್ ದಮನಿಸಬೇಕು ಅಂತೇಳಿ. ಈ ಯುದ್ಧ ನಡೀತದೆ ಸಂಗ್ರಾಮ್ಗಢ. ಕೊನೆಗೆ ಇವನು ತೋಪ್ ಹಾಕಿಬಿಟ್ಟು ಹೊಡೆದಿದ್ದೆಲ್ಲ ಇವರು ವಾಪಸ್ ಕಂದಕ ಮಾಡೋದು, ವಾಪಸ್ ಇದನ್ನು ಕಟ್ಟೋದು. 65 ಎಕರೆ, ಈಗ ನಂಗೆ ಚಿಕ್ಕದ ಕೋಟೆ ಅನಿಸುತ್ತೆ, ಆದರೆ 65 ಕೋಟೆ ಅಂದರೆ ದೊಡ್ಡ ಕೋಟೆನೇ ಅದು. 65 ಎಕರೆ ಅಂದರೆ ದೊಡ್ಡ ಜಾಗನೇ. ಇವರು ಮಾಡ್ತಾರೆ, ಕೋಟೆಯ ಕೆಳಗೆ ಒಂದು ಸುರಂಗ ತೋಡಿಸಿ ಅದರಲ್ಲಿ ಗಂಧಕ ಸ್ಫೋಟಕ ಎಲ್ಲ ತುಂಬಿಸಿ ಬೆಂಕಿ ಇಡ್ತಾರೆ. ಇಡೀ ಕೋಟೆನೇ ಬಿರಿದುಕೊಂಡು ಓಪನ್ ಆಗಿಬಿಡ್ತಾರೆ. ಇವರು 14,000 ಸೈನಿಕರು ಒಳಗೋಗ್ತಾರೆ. ಒಳಗೆ ಹೋದಾಗ ಇವರೆಲ್ಲ ಸತ್ತು ಬಿದ್ದಿರ್ತಾರೆ, ಒಂದು 100 ಜನ. ಫಿರಂಗೋಜಿ ನರ್ಸಾಲ ಕತ್ತಿ ಹಿಡ್ಕೊಂಡು ಹೀಗೆ ನಿಂತಿರ್ತಾರೆ. ಎದುರುಗಡೆ ಬರ್ತಾನೆ, ಮುಂದೆ ಬಂದರೆ ಕೊಚ್ಚಾಕ್ತೀನಿ ಅಂತೇಳಿ. ಇವ್ರು ಇರೋದು 75 ಜನ ಉಳ್ಕೊಂಡಿರ್ತಾರೆ 200 ಜನರಲ್ಲಿ. ಬಿಡುವುದಿಲ್ಲ, ಹಠ, ಗೆಲ್ಲಬೇಕು, ನಾನು ಪ್ರಾಣ ಹೋದ್ರೂ ಪರವಾಗಿಲ್ಲ, ನಾನು ಹಠ, ಕೋಟೆ ಬಿಟ್ಕೊಡಲ್ಲ ಅಂತೇಳಿ. ಶಿವಾಜಿ ಮಹಾರಾಜ್ ಹೇಳಿರ್ತಾರೆ, ಕೋಟೆ ಬಿಟ್ಟು ಬಾರಪ್ಪ, ಯಾಕೆ ಸುಮ್ಮನೆ, ಅಷ್ಟು ಚಿಕ್ಕ ಕೋಟೆ ಬೇಡ ಅದು ಅಂತೇಳಿ. ಬಿಡಲ್ಲ, ಆತ್ಮಾಭಿಮಾನ, ನಾನು ಕೋಟೆ ಸೋಲಲ್ಲ ಅಂತೇಳಿ. ಎದುರುಗಡೆ ಶಾಯಿಸ್ತಾ ಖಾನ್ ಬರ್ತಾನೆ, ಚಪ್ಪಾಳೆ ತಟ್ತಾನೆ. ಎಂಥ ಧೈರ್ಯಪ್ಪ ನಿನಗೆ, ಮೆಚ್ಕೊಂಡೆಪ್ಪ, ನೀನು ಶಿವಾಜಿ ಇವತ್ತಲ್ಲ ನಾಳೆ ಸೋತೋಗ್ತಾನೆ, ನೀನು ವಯಸ್ಸಾಗಿರ್ಬೋದು, ನಿನಗೆ ನಾನು ದೊಡ್ಡ ಸರ್ದಾರ ಮಾಡಿಬಿಡ್ತೀನಿ ನನ್ನ ಮೊಘಲ ಸಾಮ್ರಾಜ್ಯದಲ್ಲಿ. ನಿನಗೆ 5,000 ಅಂದರೆ 5,000 ಅಶ್ವ ಸೈನಿಕರ ಸರ್ದಾರನಾಗಿ ಮಾಡ್ತೀನಿ, ನಿನ್ನ ದೊಡ್ಡ ಕೋಟೆಯ ಕಲ್ಲೇದಾರನಾಗಿ ಮಾಡ್ತೀನಿ, ನಿಂಗೆ ತುಂಬ ಅಂತಸ್ತು, ಆಸ್ತಿ, ಸಂಪತ್ತು ಎಲ್ಲ ನಿಂಗೆ ಕೊಟ್ಬಿಡ್ತೀನಿ ನಾನು, ನನ್ನ ಪರವಾಗಿ ಬಾ. ಆಗ ಇವರು ಫಿರಂಗೋಜಿ ನರ್ಸಾಲ ಅಜ್ಜ ಅವ್ರು ಹೇಳ್ತಾರೆ, ಹೇಳಿ ಅಂತ ಮಾತಾಡಬೇಡ, ನಿಂಗೆ ಧೈರ್ಯ ಇದ್ದರೆ ನನ್ನ ಜೊತೆಗೆ ಈಗಲೇ ಬಾ ಯುದ್ಧಕ್ಕೆ, ನನ್ನ ಆತ್ಮ ಮಾರಾಟಕ್ಕಿಲ್ಲ, ನನಗೆ ಸಾವು ನನಗೆ ಸ್ವಾಗತ, ನಾನು ಸಾವಿಗೆ ಅಂಜುವನಲ್ಲ, ಕೊನೆ ಪ್ರಾಣ ಇರುವಾಗ ನಾನು ಯುದ್ಧ ಮಾಡ್ತೀನಿ, ನೀನು ಬಾ ಅಂತೇಳಿ. ಅವನಿಗೆ ಹೇಳ್ತಾನೆ, ನಾನು ಮೆಚ್ಕೊಂಡೆ ಅಪ್ಪ, ನಿನ್ನನ್ನು ಕೊಂದುಬಿಟ್ಟು ನನಗೆ ಏನು ಬೇಕಾಗಿದ್ದಿಲ್ಲ, ಕೋಟೆ ನಂದು ಆಗೋಯ್ತು, ನೀವೆಲ್ಲ ಹೋಗಿ ಅಂತೇಳಿ. ಫಿರಂಗೋಜಿ ನರ್ಸಾಲನ್ನ ಹೋಗ್ಲಿಕ್ಕೆ ಬಿಡ್ತಾರೆ. ಅವನ ಶೌರ್ಯ ನೋಡಿ ಮೆಚ್ಚಿಬಿಟ್ಟು ಅವನನ್ನು ಹೋಗ್ಲಿಕ್ಕೆ ಬಿಡ್ತಾರೆ. ಅವರು ಸೀದಾ ಹೋಗ್ತಾರೆ. ಶಿವಾಜಿ ಮಹಾರಾಜರು ರಾಯಗಢ ಕೋಟೆಯಲ್ಲಿರ್ತಾರೆ. ಇವರು ಫಿರಂಗೋಜಿ ಅಜ್ಜ ನರ್ಸಾಲ ಕತ್ತಿ ಕೆಳಗಾಗ್ಬಿಟ್ಟು ನಾನು ಸೋತೋದೆ ಅಂತೇಳಿ ಏನು ಶಿಕ್ಷೆ ಕೊಡ್ತಾರೆ ಈಗ ಶಿವಾಜಿ ಮಹಾರಾಜರು ಅಂತೇಳ್ಬಿಟ್ಟು ಭಾಳ ಹೆದರಿಕೆಯಿಂದ ತಲೆ ತಗ್ಗಿಸ್ಕೊಂಡು ನಿಂತಿರ್ತಾರೆ. ಶಿವಾಜಿ ಮಹಾರಾಜರು ಸಿಂಹಾಸನದಿಂದ ಕೆಳಗೆ ಇಳಿದು ಚಪ್ಪಾಳೆ ತಟ್ಬಿಟ್ಟು ಫಿರಂಗೋಜಿ ನರ್ಸಾಲನ್ನ ಚಪ್ಪಾಳೆ ಹಿಡಿದು ಮೆಚ್ಚುಗೆ ತೋರಿಸ್ತಾರೆ. ವಾಹ್, ಎಂಥ ಧೈರ್ಯ ನಿನಗೆ, ಕೇವಲ 1 ಗಂಟೆ 2 ಗಂಟೆಯಲ್ಲಿ ನೀನು ಇದು ಚಾಕಣ ಕೋಟೆಯನ್ನು ವಶಪಡಿಸ್ಕೊಳ್ತೀನಿ ಅಂತ ಬಂದ ಶಾಯಿಸ್ತಾ ಖಾನನಿಗೆ ಇಷ್ಟು ಒಂದು ಚಿಕ್ಕ ಕೋಟೆಯನ್ನೇ ಗೆಲ್ಲಲಿಕ್ಕೆ 60 ದಿನ ಬೇಕಾದರೆ ನಮ್ಮ ಉಳಿದ ಎಲ್ಲ 60-70 ಕೋಟೆಗಳನ್ನು ಗೆಲ್ಲಲಿಕ್ಕೆ ಅವನಿಗೆ ಒಂದು ಯುಗನೇ ಬೇಕಾಗ್ಬೋದು. ಏನು ಈ ಚಾಕಣ ಕೋಟೆ ಎಲ್ಲೂ ಹೋಗೋದಿಲ್ಲ, ಅದೇನೋ ಒಂದು ಅಪ್ಪನ ಆಸ್ತಿ ಅಲ್ಲ, ಇವತ್ತಲ್ಲ ನಾಳೆ ನಾವು ಇದನ್ನು ವಾಪಸ್ ಗೆಲ್ತೀವಿ, ನಿನ್ನ ಶೌರ್ಯಕ್ಕೆ ಮೆಚ್ಚಿದೆ ನಾನು ಅಂತ ಹೇಳ್ಬಿಟ್ಟು ಇವನು ನೋಡ್ತಾನೆ. ಆಶ್ಚರ್ಯ, ಶಿವಾಜಿ ಕಣ್ಣಲ್ಲಿ ಫುಲ್ ಅಭಿಮಾನ, ಅಷ್ಟೊಂದು ಆದರ ಭಕ್ತಿ. ಒಂದು ವಯಸ್ಸು ಅಂತೇಳಿ ಅವ್ರ ಬಗ್ಗೆ ಗೌರವ, ಇನ್ನೊಂದು ಅವರ ಶೌರ್ಯ ನೋಡಿಬಿಟ್ಟು ಅವ್ರಿಗೆ ಗೌರವ. ಅವ್ರು ನೋಡಿಬಿಟ್ಟು ಅವರನ್ನು ಫಿರಂಗೋಜಿ ನರ್ಸಾಲನ್ನ ತಕ್ಕೊಂಬಿಟ್ಟು ನಮಗೇನು ಶಿಕ್ಷೆ ಕೊಡ್ತೀರಾ ಅಂತ ಇವ್ರು ಕೇಳ್ತಾರೆ ವಿನೀತರಾಗಿ. ಫಿರಂಗೋಜಿ, ನಿಮಗೆ ಶಿಕ್ಷೆ ಅಂತ ಹೇಳಿದರೆ ಇದಕ್ಕಿಂತ ದೊಡ್ಡ ಭೂಪಾಲ್ಗಢದ ಕಿಲ್ಲೆದಾರ ನೀವು, ನಿಮಗೆ ಪ್ರಮೋಷನ್ ಬಡ್ತಿ ಕೊಟ್ಟಿದ್ದೀನಿ, ನೀವು ಅದರದ್ದು ಕಿಲ್ಲೆದಾರ ಅಂತ ಅವ್ರಿಗೆ ಕಳಿಸ್ಕೊಡ್ತಾರೆ. ಅವ್ರಿಗೆ ಭೂಪಾಲ್ಗಢದ ಕಿಲ್ಲೆದಾರ ಮಾಡ್ತಾರೆ. ಚಿಕ್ಕ ಯುದ್ಧ ಇದು, ನಡೆದಿದ್ದು 60 ದಿನ ಆಗಿರ್ಬೋದು, ಗೆದ್ದಿದ್ದು ಸೋತಿದ್ದು ಏನೂ ಇಲ್ಲ, ಜಾಸ್ತಿ ಏನು ವಿಶೇಷ ಅಲ್ಲ. ಆದರೆ ಈ ಯುದ್ಧದಲ್ಲಿ
ಶಿವಾಜಿ ಮಹಾರಾಜರು ಸೋತರು, ಆದರೆ ಮಾನಸಿಕವಾಗಿ ಗೆದ್ದರು. ಹೇಗಂತ ಹೇಳಿದರೆ ಇದು ಸೂಕ್ಷ್ಮತೆ. ಈ ಯುದ್ಧದ ಸೂಕ್ಷ್ಮತೆ ಏನಂತ ಹೇಳಿದರೆ, ಶಾಯಿಸ್ತಾ ಖಾನ್ಗೆ ಮರಾಠರ ಒಂದು ಹಠಮಾರಿತನ ನೋಡಿಬಿಟ್ಟು ಪುಕ್ಕ ಶುರುವಾಗುತ್ತೆ. ಇಷ್ಟೊಂದು ಚಿಕ್ಕ ಕೋಟೆನೇ ನಂಗೆ ಗೆಲ್ಲಕ್ಕೆ 60 ದಿನ ಬೇಕಾದರೆ ಅಂಥ ದೊಡ್ಡ ಕೋಟೆ, ಸಿಂಹಗಡ ಅಂತ ಕೋಟೆ, ಕೊಂಡಾಣದಂಥ ಕೋಟೆ, ಲೋಹಗಡದಂಥ ಕೋಟೆ, ಇದನ್ನು ಗೆಲ್ಲಕ್ಕೆ ನನ್ನಿಂದ ಸಾಧ್ಯ ಉಂಟಾ ಅಂತ ಒಂದು ಮನಸ್ಸಲ್ಲಿ ಒಂದು ಅನುಮಾನ ಬರುತ್ತೆ. ಹಾಂ, ನಾನು ಹೇಗೆ ಮಾಡಬಲ್ಲೆ ಅಂತ ಅನುಮಾನ. ಮರಾಠರು, ಈ ಹಿಂದೂಗಳು ಅಂದರೆ ಅವರ ಹರಹರ ಮಹಾದೇವ್ ಅನ್ನೋ ಮಂತ್ರದಲ್ಲೇ ಏನೋ ಒಂದು ಶಕ್ತಿ ಇದೆ, ನನಗೇನು ಏನು ಮಾಡ್ಬೋದು ಅಂತೇಳಿ ಅವನಿಗೆ ಹೆದರಿಕೆ ಆಗುತ್ತೆ. ಅಲ್ಲಿಂದಾಗ ಅವನು ತಲೆಗೆ ತಗೋಸ್ಕೊಂಡು ಪುಣೆ ಹೋಗ್ತಾನೆ. ಪುಣೆ ಹೋಗ್ಬಿಟ್ಟು ಶಿವಾಜಿ ಮಹಾರಾಜರು ಬೆಳೆದ ಲಾಲ್ ಮಹಲ್ ಅಂತ ಒಂದು ಚಿಕ್ಕ ಪ್ಯಾಲೇಸ್, ಅದನ್ನು ವಶಪಡಿಸ್ಕೋತಾನೆ. ಅದು ಅವನು ಮಾಡಿದ್ದು ಟ್ಯಾಕ್ಟಿಕಲ್ ಮಿಸ್ಟೇಕ್. ಯಾರಾದರೂ ಲಾಲ್ ಮಹಲ್ ಅಂತ ಹೇಳಿದರೆ ಶಿವಾಜಿ ಮಹಾರಾಜರು ಬಾಲ್ಯದಿಂದ ಬೆಳೆದ ಅರಮನೆ, ಚಿಕ್ಕ ಅರಮನೆ, ಭೂಕೋಟೆ ಅಲ್ಲ, ಅದು ಒಂದು ಪ್ಯಾಲೇಸ್. ಆ ಅರಮನೆಯಲ್ಲಿ ಬೆಳೆದವರು. ಆ ಅರಮನೆಯ ಮೂಲೆನೂ ಶಿವಾಜಿ ಮಹಾರಾಜಿಗೆ ಪರಿಚಿತ. ಯಾರಾದರೂ ರಾಜ ಅವನು ಎಲ್ಲಿರ್ತಾನೆ, ಅಂತಃಪುರ ಎಲ್ಲಿ, ಅವನು ಮಲಗೋ ಜಾಗ ಎಲ್ಲಿ, ಯಾರದೂ ಗೊತ್ತಾಗದ ಹಾಗೆ ಇರುವಂಥದ್ದು ಒಂದು ಸಮಾನ ಜ್ಞಾನ. ಶಾಯಿಸ್ತಾ ಖಾನ್ ಮಾಡಿದ ಟ್ಯಾಕ್ಟಿಕಲ್ ಎರರ್ ಅದೇ. ಶಿವಾಜಿಗೆ ಹಾಗಾಗಿ ಅವನ ಮೇಲೆ ಡೈರೆಕ್ಟ್ ಅಟ್ಯಾಕ್ ಮಾಡಿಬಿಟ್ಟು ಶಾಯಿಸ್ತಾ ಖಾನನ್ನು 3 ಬೆರಳು ಕಟ್ ಮಾಡಿ ರಾತ್ರಿ ಮದುವೆ ಮೆರವಣಿಗೆ ಒಂದು ನಾಟಕ ಆಡಿಬಿಟ್ಟು 2 ಲಕ್ಷ ಸೈನಿಕರು ಕಾಪಾಡುವಂತಹ ಪುಣೆಯ ಒಳಗೆ ನುಗ್ಗಿ ಹೊಡಿಲಿಕ್ಕೆ ಸಾಧ್ಯ ಆಯಿತು. ಹಾಗಾಗಿ ಮಾನಸಿಕವಾಗಿ ಇವನು ಶಾಯಿಸ್ತಾ ಖಾನ್ ಒಂಥರ ಹುಚ್ಚಿನ ಥರ ಆಗಿರ್ತಾನೆ.